ವೀಕ್ಷಕರೇ, ಬಿಗ್ ಬಾಸ್ ವಿನ್ ಆದ್ಮೇಲಂತೂ ರಾಜ್ಯದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಮತ್ತು ಜಾತ್ರೆಗಳಿಗೆ ಗಿಲ್ಲಿ ನಟ ಅವರನ್ನ ಮುಖ್ಯ ಅತಿಥಿಯಾಗಿ ಕರೆಯೋದು ಕಂಪಲ್ಸರಿಯಾಗಿ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಉತ್ತರ ಕರ್ನಾಟಕದ ಪ್ರತಿಯೊಂದು ಇವೆಂಟ್ಗೂ ಗಿಲ್ಲಿ ನಟ ಅವರನ್ನ ಕರೆಯಲಾಗ್ತಿದ್ದು, ಗಿಲ್ಲಿ ನಟ ಅವರು ಬರ್ತಾರೆ ಅನ್ನುವ ಕಾರಣಕ್ಕಾಗಿಯೇ ಸಾವಿರಾರು ಜನ ಈ ಒಂದು ಕಾರ್ಯಕ್ರಮಗಳಿಗೆ ಹೋಗ್ತಿದ್ದು, ಗಿಲ್ಲಿ ನಟ ಇಲ್ಲಿಗೆ ಬಂದು ಇವೆಂಟ್ ಗಳನ್ನ ಮುಗಿಸ್ಕೊಂಡು ಹೋದ್ಮೇಲೆ ಅರ್ಧಕ್ಕರ್ಧ ಜನರು ಸೇರಿದಂತಹ ಸಭೆಯನ್ನ ಬಿಟ್ಟು ಹೋಗ್ತಿರೋದರ ದೃಶ್ಯಗಳು ಸಾಮಾಜಿಕ ತಾಣಗಳಲ್ಲಿ ವೈರಲ್ ಆಗ್ತಿದ್ದು, ಎಲ್ರು ಕೂಡ ಗಿಲ್ಲಿ ನಟ ಅವರನ್ನ ನೋಡೋದಿಕ್ಕೇನೆ ಈ ಒಂದು ಕಾರ್ಯಕ್ರಮಗಳಿಗೆ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಿನ್ನೆ ಕೂಡ ದೊಡ್ಡಬಳ್ಳಾಪುರಕ್ಕೆ ಗಿಲ್ಲಿ ನಟ ಅವರು ಭೇಟಿ ಕೊಟ್ಟಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಯಾವಾಗ ಬರ್ತಾರೆ ಅಂತಾನೆ ಸಾವಿರಾರು ಜನ ಕಾಯ್ತಾ ಕುತ್ಕೊಂಡಿದ್ದು, ಗಿಲ್ಲಿ ನಟ ಅವರು ತಮ್ಮ ಒಂದು ಮಾತನ್ನ ಮುಗಿಸ್ಕೊಂಡು ಸ್ಟೇಜ್ ನಿಂದ ಹೊರ ಹೋದ್ಮೇಲೆ ಎಲ್ರು ಕೂಡ ಕಾರ್ಯಕ್ರಮವನ್ನು ಬಿಟ್ಟು ಹೋಗ್ತಿರುವಂತಹ ದೃಶ್ಯಗಳು ಸಾಮಾಜಿಕ ತಾಣಗಳಲ್ಲಿ ವೈರಲ್ ಆಗ್ತಿದ್ದು, ಆ ಒಂದು ದೃಶ್ಯಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಈಗ ಗಿಲ್ಲಿ ಅವರು ಹೊರಟಿದ್ದಾರೆ. ಈಗ ಸೊ ವೀಕ್ಷಕರೇ, ನೋಡಿದ್ರಲ್ಲ ಗಿಲ್ಲಿ ನಟ ಅವರ ಕ್ರೇಜ್ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಇದೆ, ಜನರು ಗಿಲ್ಲಿ ನಟ ಅವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಮತ್ತು ಗಿಲ್ಲಿ ನಟಗೋಸ್ಕರ ಅಂತಾನೆ ಸಾವಿರಾರು ಜನ ಇಂತಹ ಕಾರ್ಯಕ್ರಮಗಳಿಗೆ ಬರ್ತಿದ್ದು, ನಿಜವಾಗ್ಲೂ ಗಿಲ್ಲಿ ನಟ ಈ ಲೆವೆಲ್ಗೆ ರಾಜ್ಯದ ಜನರ ಅಭಿಮಾನವನ್ನ ಪಡೆಯೋದಿಕ್ಕೆ ಪುಣ್ಯ ಮಾಡಿರ್ಬೇಕು ಅಂತಾನೆ ಹೇಳ್ಬೋದಾಗಿದೆ. ಸೊ ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.